ನಮಸ್ಕಾರ ವೀಕ್ಷಕರೇ, ಧನುರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮಗೆ ಅಪಾರ ಧೈರ್ಯ ನೀಡ್ತಾನೆ. ಇಲ್ಲಿ ಯಾವುದೇ ಕೆಲಸ ನೀವು ಕೈಗೆ ತೊಗೊಂಡ್ರೇನೋ ಅದಕ್ಕೆ ಎದುರಿಸೋ ಅಷ್ಟು ಧೈರ್ಯ ನಿಮಗಿಲ್ಲಿ ನೀಡ್ತಾನೆ. ಆದರೆ ನೀವು ಓವರ್ ಕಾನ್ಫಿಡೆನ್ಸಿಂದ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ಥರನೂ ಮಾಡ್ತಾನೆ. ಅದಕ್ಕೆ ಎಚ್ಚರದಿಂದ ನೀವು ಯಾವುದೇ ನಿರ್ಧಾರವನ್ನು ನೋಡ್ಕೊಂಡು ನೀವು ಮಾಡಬೇಕು. ನಿಮಗೆ ಸಹೋದರ ಮತ್ತು ಸಹೋದರಿಯರಿಂದ ಲಾಭವೂ ಆಗಬಹುದು ಅಥವಾ ಸ್ವಲ್ಪ ಜಗಳನೂ ಆಗಬಹುದು. ಇಲ್ಲಿ ಆ ಥರ ರಾಹು ಮಾಡ್ತಾನೆ. ನಿಮ್ಗೇನು ಅನಿಸುತ್ತೆ ಅಂದರೆ ನಿಮ್ಮ ಅಣ್ಣ ತಂಗಿಂದಿರೆಲ್ಲ ಸ್ವಾರ್ಥಿ ಥರ ನಿಮಗೆ ಇಲ್ಲಿ ಫೀಲ್ ಮಾಡಿಸ್ತಾನೆ ರಾಹು. ಹಾಗಾಗಿ ತಾಳ್ಮೆ ಅಗತ್ಯ. ಸಂಬಂಧಗಳನ್ನು ಉಳಿಸ್ಕೋಬೇಕಲ್ವಾ, ಅದಕ್ಕೆ ತಾಳ್ಮೆಯಿಂದ ಇದ್ದರೆ, ಹಾಗೆ ಅವರ ಜೊತೆ ಅಣ್ಣ ತಂಗಿಯಂದಿರ ಜೊತೆ ಸ್ವಲ್ಪ ಪ್ರೀತಿಯಿಂದ ವ್ಯವಹರಿಸಿ. ಹಾಗೆ ಇಲ್ಲಿ 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವ್ಯಾಪಾರದಲ್ಲಿ ಯಶಸ್ಸು. ನಿಮ್ಮ ಸ್ವಂತ ಪ್ರಯತ್ನದಿಂದ ಹಾರ್ಡ್ ವರ್ಕಿಂದ ಹಣ ಗಳಿಕೆ ಮಾಡುವಷ್ಟು ಇಲ್ಲಿ ನಿಮಗೆ ವ್ಯಾಪಾರದಲ್ಲಿ ಲಾಭ ಮಾಡ್ತಾನೆ. ನಿಮ್ಮ ಎಫರ್ಟ್ ಇರುತ್ತೆ. ಹಾಗೆ ಮಾಧ್ಯಮದವರೆಗೂ ಮತ್ತು ಮಾರ್ಕೆಟಿಂಗ್ ಮಾಡೋರಿಗೆ ಎಲ್ಲ ಒಳ್ಳೆ ಸುವರ್ಣ ಅವಕಾಶ ಸಿಗುತ್ತೆ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಅರ್ಧಾಷ್ಟಮ ಶನಿ ಇರುತ್ತೆ. ಅದರಿಂದಾಗಿ ಇಲ್ಲಿ ಶನಿಯು ಏನು ಮಾಡ್ತಾನಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರಿಳಿತ ಆಗಬಹುದು. ಮತ್ತು ನೀವು ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ತಾಯಿಯ ಆರೋಗ್ಯದ ಬಗ್ಗೆ. ಹಾಗೆ ಕೌಟುಂಬಿಕ ಕಲಹಗಳು ಆಗಬಹುದು. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿಸ್ತಾನೆ ಇಲ್ಲಿ ಶನಿ. ಹಾಗೆ ಆಸ್ತಿ ವಿಚಾರದಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ವಿಳಂಬ ಮಾಡಿಸ್ತಾನೆ. ತುಂಬ ಸಮಯದಿಂದ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಇದ್ದರೆ ನಿಮಗೆ ಆ ಸಮಸ್ಯೆಗಳನ್ನು ಸರಿಯಾದ ನಿರ್ಧಾರ ತಗೊಳ್ಳೋ ಥರ ಮಾಡಿ ಇಲ್ಲಿ ಬಗೆಹರಿಸೋ ಥರ ಆಗುತ್ತೆ. ವಾಹನದ ವಿಚಾರದಲ್ಲಿ ಹೊಸ ವಾಹನ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಎಚ್ಚರಿಕೆ ವಹಿಸಬೇಕು. ಮತ್ತು ವಾಹನ ಚಲಾಯಿಸುವಾಗಲೂ ಅಷ್ಟೇ ಜಾಗ್ರತೆ ಅಗತ್ಯ. ಒಟ್ಟಾರೆ ಇಲ್ಲಿ ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಿಸ್ತಾನೆ ಮತ್ತು ಶಿಸ್ತನ್ನು ಬರೆಸ್ತಾನೆ. ಮೇ 11ರ ನಂತರ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಕುಜ ಸಂಚಾರದಿಂದ ವಿಶೇಷವಾದ ಬದಲಾವಣೆಗಳು ಉಂಟು ಮಾಡ್ತಾನೆ. ಇಲ್ಲಿ ಈ ಸಮಯದಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಿಸ್ತಾನೆ. ಹಾಗೆ ಕೋಪನೂ ತುಂಬ ಆತುರದ ನಿರ್ಧಾರಗಳನ್ನು ತಗೊಳ್ಳೋ ಥರ ಮಾಡ್ತಾನೆ. ಅದರಿಂದ ತೊಂದರೆನೂ ಆಗಬಹುದು. ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು. ಎಜುಕೇಷನ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತು ರಿಸರ್ಚ್ ವಿಚಾರದಲ್ಲಿ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ತುಂಬ ಒಳ್ಳೇದು ಮಾಡ್ತಾನೆ ಕುಜ ಇಲ್ಲಿ 5ನೇ ಮನೆಯಲ್ಲಿರೋದ್ರಿಂದ. ಆದರೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಕಡಿಮೆ ಆಗುತ್ತೆ. ತುಂಬ ಅರ್ಜೆಂಟಾಗಿ ಉತ್ತರ ಬರೆಯೋದು ಬೇಡ. ಮಕ್ಕಳ ವಿಚಾರದಲ್ಲಿ ಹೇಳಬೇಕಾದ್ರೆ ಧನುರಾಶಿಯ ಮಕ್ಕಳ ವಿಚಾರದಲ್ಲಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ಅವರ ಎಜುಕೇಷನ್ ವಿಚಾರದಲ್ಲೂ ಕಾಳಜಿ ವಹಿಸಬೇಕು. ತುಂಬಾ ಹಠಮಾರಿತನ ಬರುತ್ತೆ ಮಕ್ಕಳಲ್ಲಿ ಕುಜ 5ನೇ ಮನೆಯಲ್ಲಿರೋದ್ರಿಂದ. ಷಷ್ಠಮದಲ್ಲಿ ಸೂರ್ಯ ಇರೋದ್ರಿಂದ ಕೋರ್ಟ್ ಕೇಸ್ ವಿಚಾರದಲ್ಲಿ ನಿಮ್ಮದೇ ಜಯ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸೂರ್ಯ ಬುಧ ಇರೋದ್ರಿಂದ ಹೊಟ್ಟೆ ನೋವು, ಪೈಲ್ಸ್ ಮತ್ತು ಅಜೀರ್ಣ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿ ಆರೋಗ್ಯದಲ್ಲಿ. ಸಪ್ತಮದಲ್ಲಿ ಗುರು ಮತ್ತು ಶುಕ್ರ ಇರೋದ್ರಿಂದ ಏಪ್ರಿಲ್ ಎಂಡಿಂಗಿಂದ ಮತ್ತು ಮೇ ತಿಂಗಳಲ್ಲಿ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳು ಇಲ್ಲಿ ಕಂಡುಬರ್ತಾ ಇದೆ. ಒಟ್ಟಿನಲ್ಲಿ ಮದುವೆ ಯೋಗ ಮೇ ತಿಂಗಳಲ್ಲಿ ಇರುತ್ತೆ. ಮೇ ತಿಂಗಳ ಮಧ್ಯಭಾಗದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಒತ್ತಡ, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇದೆ. ವಿವಾದಗಳು ಬರೋ ಸಾಧ್ಯತೆ ಇದೆ. ಆದ್ದರಿಂದ ತಾಳ್ಮೆಯಿಂದ ಇರೋದು ಮತ್ತು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳೋದು ಉತ್ತಮ. 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವಿದೇಶ ಪ್ರಯಾಣ ಅವಕಾಶಗಳೇನೂ ಇದೆ. ಆದರೆ ಪ್ರಯಾಣದಲ್ಲಿ ಅಡೆತಡೆಗಳು ಇಲ್ಲಿ ಆಗುತ್ತೆ. ಹಾಗೆ ವಿಳಂಬನೂ ಆಗಬಹುದು ಕೇತುವಿನಿಂದ.
ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣ ಆಗೋ ಸಾಧ್ಯತೆ ಇಲ್ಲಿ ಹೆಚ್ಚು ಕಾಣಿಸ್ತಾ ಇದೆ ಕೇತು ಉಪಸ್ಥಿತಿಯಲ್ಲಿ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಕೇತು 9ನೇ ಮನೆಯಲ್ಲಿರೋದ್ರಿಂದ ಆಧ್ಯಾತ್ಮಿಕ ಇದರಲ್ಲಿ ನಿಮಗೆ ಒಲವು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹಾಗೆ ನಿಮ್ಮದೇ ಶೈಲಿಯಲ್ಲಿ ದೇವರನ್ನು ನೋಡೋದು ಕಾಣುವ ಸಾಧ್ಯತೆ ಇದೆ. ಹಾಗೆ ಧ್ಯಾನ ಮಾಡುವ ಮೆಡಿಟೇಷನ್ ಮಾಡಬೇಕಂತ ಆಸಕ್ತಿನೂ ಹೆಚ್ಚಾಗುತ್ತದೆ ಇಲ್ಲಿ. ಪರಿಹಾರ ಏನಪ್ಪ ಅಂದರೆ ಪ್ರತಿದಿನ ಗಣೇಶನ ಆರಾಧನೆ ಮಾಡಿ, ಹಾಗೆ ಪ್ರತಿ ಶನಿವಾರದಂದು ಶನೀಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದನೂ ಇಲ್ಲಿ ನಿಮಗೆ ಪರಿಹಾರ ಆಗುತ್ತೆ.